ಇವತ್ತು ನಮ್ಮ ಜಂಟಿ ಸಮಿತಿ ಜೊತೆ ಮಾತುಕತೆ ನಡೀತು. ಸಾರಿಗೆ ಸಚಿವರು ಸನ್ಮಾನ್ ರಾಮಲಿಂಗ ರೆಡ್ಡಿಯವರು ಪ್ರೆಸಿಡೆಂಟ್ ಮಾಡಿದರು. 4 ಚೇರ್ಮನ್ಗಳು, ವೈಸ್ ಚೇರ್ಮನ್ಗಳು, MDಗಳು, ಹಿರಿಯ ಅಧಿಕಾರಿಗಳಿದ್ದರು. ನಾವು ಜಂಟಿ ಸಮಿತಿಯಿಂದ 6 ಯೂನಿಯನ್ ಲೀಡರ್ಗಳು ಇದ್ವಿ. ಮುಖ್ಯವಾಗಿ ಇವತ್ತು ಸೆಟ್ಲ್ ಆಗಬೇಕಾಗಿದ್ದು ಈ ಅಗ್ರಿಮೆಂಟ್ ಯಾವಾಗಿಂದ ಅಂತ. ಸರ್ಕಾರ ಏನು ಹೇಳ್ತೇವೆ, 1/4/26 ಕೊಡ್ತೀವಿ ಅಂತ. ನಾವು 1/4/26 1/1/24 ಕೊಡಬೇಕು ಅಂತ. ಅದರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಆ್ಯಂಡ್ ಯು ನೋ ಬಿಸ್ನೆಸ್ ಟು ಚೇಂಜ್ ಅವರ್ ಡಿಮಾಂಡ್. ಇನ್ನು 38 ತಿಂಗಳು 14 ತಿಂಗಳು ಕೊಡ್ತೀನಿ, ಇನ್ನು 24 ತಿಂಗಳು ಕೊಡಬೇಕು. 1,000 ಕೋಟಿ 1,100 ಕೋಟಿ ಕೊಟ್ಟರೆ ಮುಗಿದಾಯಿತು. ಇದೆರಡು ಸೆಟ್ಲ್ ಆದರೆ ಉಳಿದ ಬೇಡಿಕೆಗಳ ಬಗ್ಗೆ ನಾವು ವಿ ಆರ್ ಪ್ರಿಪೇರ್ಡ್ ಟು ನೆಗೋಷಿಯೇಟ್ ಹಾಗೆ ಅಂತ ಹೇಳಿದ್ವಿ. ಮತ್ತು ಅವ್ರ ಲೈಬಿಲಿಟಿ ಮತ್ತೊಂದು ಬೇಕಿಗಳು ಹೇಳಿದ್ವಿ. ಇದಕ್ಕೆಲ್ಲ ನಾವು ಕಾರಣ ಅಲ್ಲ, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಸರಿಯಾಗಿಲ್ಲ, ಸರಿಯಾಗಿದ್ದರೆ ಲಾಸ್ ಏನಾಗ್ತಿರಲಿಲ್ಲ, ದುಡ್ಡಿರೋದು ಸ್ಪಷ್ಟವಾಗಿ ಹೇಳಿದ್ವಿ. ಸುಮಾರು 1.5 ತಾಸು ನಡೀತು ನಮಗೂ ಅವ್ರಿಗೂ ಮಾತುಕತೆಗಳೆಲ್ಲ. ನಾವು ಎಳೆಯಾಗಿ ಹೇಳಿದ್ವಿ, 1/20 ಜಾರಿಗೆ ಬಂದಿದೆ ಅದು. ಈಗ ನೀವು ಕೊಡಬೇಕಾದ್ದು ಅರಿಯರ್ಸ್ ಮಾತ್ರ ಅಂತ. ಸೊ ಕೊನೆಗೆ ಅಂತಿಮವಾಗಿ ಏನು ಹೇಳಿದರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ನಾವು ಈ ವಿಚಾರವನ್ನು CMಗೆ ಹೇಳ್ತೀವಿ. ನಾನು ಹೇಳಿದೆ, ನೀವು CMಗೆ ಹೇಳಿ, ಈ 1/1/24 ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ, ಮತ್ತು 38 ತಿಂಗಳ ಅರಿಯರ್ಸಲ್ಲಿ ಕಾಂಪ್ರಮೈಸ್ ಇಲ್ಲ, ಉಳಿದ ವಿಷಯದಲ್ಲಿ ಚರ್ಚೆಗಳಾಗ್ಬೋದು ಅಂತ ಸ್ಪಷ್ಟವಾಗಿ ಹೇಳಿದ್ವಿ. ಅಟ್ ದಿ ಎಂಡ್ ಆಫ್ 4.5 hours ಅವ್ರು ಏನು ಹೇಳಿದರು, ನಾನು ಮುಖ್ಯಮಂತ್ರಿ ಹತ್ರ ಹೋಗ್ತೇನೆ, ಅವ್ರಿಗೆ ಇದೆಲ್ಲ ಹೇಳ್ತೀನಿ, ಬೆಳಗಾಮಲ್ಲಿ ಮೀಟ್ ಮಾಡ್ತೀವಿ, ನಂತರದಲ್ಲಿ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿದರು. ಸೊ ಇದು ಒಂದು ಸೈಡು. ಇನ್ನು ಎಂಪ್ಲಾಯೀಸ್ ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ಏನೋ ಸೆಟ್ಲ್ ಆಗುತ್ತೆ ಇವತ್ತು, ಇಷ್ಟು ದಿವಸ ಆಗಿದೆ ಆಗಲಿ ಅಂದ್ಕೊಂಡಿದ್ರು. ಬಟ್ ಹಿಂದಿನ ಒಪ್ಪಂದಗಳು ಬೊಮ್ಮಾಯಿಯವರು ಇದ್ದಾಗ ಬಿಟ್ಟರೆ ಹಿಂದಿನ 2 ಒಪ್ಪಂದಗಳು ಸ್ಟ್ರೈಕ್ ಆದಾಗಲೇ ಆಗಿದ್ದು. ಅದನ್ನು ಗ್ರ್ಯಾಜುವಲ್ ಆಗಿ ಕೆಲಸಗಾರ ಮನಸ್ಸಲ್ಲಿ ಏನು ಬರ್ತಿದೆ, ನಾವು ಬೀದಿಗಳಿದ್ರೆ ಆಗೋದಿಲ್ಲ ಇದು ಅಂತ. ಅದಕ್ಕೆ ಹಲವಾರು ಕಾಯ್ದೆ ಕಾನೂನು ಇವರೆಲ್ಲ ತರ್ತಾರೆ. ಅದನ್ನು ಏನು ಬೇಕಾರಾಗಲಿ ನಾವು ಬೀದಿಗಳೇಳ, ಕಾಯ್ದೆ ಮನೆ ಹಾಳಾಗಲಿ ಈ ಮಾತು ಬರ್ತಿದೆ. ಯಾಕೆ ನ್ಯಾಯದಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಗೌರ್ಮೆಂಟು ಅನ್ಯಾಯ ಮಾಡ್ತಿದೆ, ಮ್ಯಾನೇಜ್ಮೆಂಟು ಗೌರ್ಮೆಂಟ್ ಕಡೆ ಬೆರಳು ತೋರಿಸ್ತಿದೆ, ನಮ್ಮ ಕೈಯಲ್ಲಿ ದುಡಿಸ್ಕೊಳ್ತಿದ್ದಾರೆ. ಹಿಂದೆ 8 ಜನ ಒಂದು ಬಸ್ಗಿದ್ವಿ, ಇವತ್ತು 3 ಜನ ದುಡಿತಾರೆ. ಆದ್ದರಿಂದ ಒಂದು ಅನ್ಯಾಯದ ಪ್ರಜ್ಞೆ ಕೆಲಸಗಾರ ಮನಸ್ಸಲ್ಲಿ ಮ್ಯಾಸ್ ಆಫ್ ವರ್ಕರ್ಸ್ ಹೋಗಿಬಿಟ್ಟಿದೆ. ಆದ್ದರಿಂದ ನಾವು ನೋಟಿಸ್ ಕೊಡದೇ ಇದ್ದರೂ ಸ್ಟ್ರೈಕ್ ಆಗುತ್ತೆ. ಆ ಒಂದು ದಿಕ್ಕಿನಲ್ಲಿ ಇವಾಗ ಎಂಪ್ಲಾಯೀಸ್ ಆಲೋಚನೆ ಇದೆ. ಇದನ್ನು ನಾವು ಸರ್ಕಾರಕ್ಕೆ ಕಮ್ಯುನಿಕೇಟ್ ಮಾಡಿದ್ದೀವಿ. ಬರೋ ದಿವಸಗಳಲ್ಲಿ ಜನಗಳನ್ನ ಎಜುಕೇಟ್ ಮಾಡ್ತೀವಿ. ನಂತರದಲ್ಲಿ ಸರ್ಕಾರ ಸೆಟ್ಲ್ ಮಾಡದೇ ಇದ್ದರೆ ಬೀದಿಗಿಳಿತೀವಿ.